ಈ ಶಾತವಾಹನರ ಹಿನ್ನೆಲೆಯನ್ನು ತೆಗೆದುಕೊಂಡಾಗ, ಇವರ ಮೂಲವನ್ನು ತೆಗೆದುಕೊಂಡಾಗ ಅಶೋಕನ ಯಾವ ಶಾಸನದಲ್ಲಿ ಶಾತವಾಹನರ ಮೂಲದ ಬಗ್ಗೆ ಹೇಳಲಾಗಿದೆ ಅಂತಂದರೆ 12ನೇ ಬಂಡೆಗಲ್ಲು ಶಾಸನದಲ್ಲಿ. ಈ ಅಶೋಕನಿಗೆ ಸಂಬಂಧಪಟ್ಟಂತೆ ಈ ಒಟ್ಟು ಬಂಡೆಗಲ್ಲು ಶಾಸನಗಳು ಎಷ್ಟಿದ್ದಾವೆ ಅಂದರೆ 14 ಬಂಡೆಗಲ್ಲು ಶಾಸನಗಳು ಅಶೋಕನಿಗೆ ಸಂಬಂಧಿಸಿವೆ. ಈ 14 ಬಂಡೆಗಲ್ಲು ಶಾಸನದಲ್ಲಿ 12ನೇ ಬಂಡೆಗಲ್ಲು ಶಾಸನ ಏನು ಹೇಳುತ್ತೆ ಅಂತಂದರೆ ಇದು ಶಾತವಾಹನದ ಮೂಲದ ಬಗ್ಗೆ ಏನು ಉಲ್ಲೇಖವನ್ನು ಹೇಳಿದೆ. ಈ 12ನೇ ಬಂಡೆಗಲ್ಲು ಶಾಸನ ಇದೆಯಲ್ಲ, ಈ 12ನೇ ಬಂಡೆಗಲ್ಲು ಶಾಸನದಲ್ಲಿನೇ ಆಂಧ್ರದ ಭೃತ್ಯರು ಅಂತಂದರೆ ಸೇವಕರು ಅಂತ ಯಾರಿಗೆ ಕರಿತೀವಿ ಅಂತಂದರೆ ಈ ಶಾತವಾಹನರಿಗೆ. ಇದು ಎಲ್ಲಿ ಉಲ್ಲೇಖ ಆಗಿದೆ ಅಂತಂದರೆ ಅಶೋಕನ 12ನೇ ಬಂಡೆಗಲ್ಲು ಶಾಸನದಲ್ಲಿ ಆಂಧ್ರದ ಭೃತ್ಯರು ಅಂತಂದರೆ ಆಂಧ್ರ ಸೇವಕರು ಅಂತ ಎಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದರೆ 12ನೇ ಬಂಡೆಗಲ್ಲು ಶಾಸನದಲ್ಲಿ. ಇನ್ನೊಂದೇನಪ್ಪ ಅಂತಂದರೆ ಮತ್ಸ್ಯ ಪುರಾಣ ಅಂತ ಬರುತ್ತೆ. ಒಟ್ಟು ಪುರಾಣಗಳು ಎಷ್ಟಿದಾವೆ ಅಂದರೆ 18 ಪುರಾಣಗಳು. ಈ 18 ಪುರಾಣಗಳಲ್ಲಿ ಮತ್ಸ್ಯ ಪುರಾಣ ಅಂತ ಒಂದು ಕಂಡು ಬರುತ್ತೆ. ಈ ಮತ್ಸ್ಯ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಮತ್ಸ್ಯ ಪುರಾಣದಲ್ಲಿ ಏನು ಉಲ್ಲೇಖ ಆಗಿದೆ ಅಂತಂದರೆ ಈ ಶಾತವಾಹನರು 400 ವರ್ಷಗಳವರೆಗೂ ಆಳ್ವಿಕೆ ಮಾಡಿದ್ರು ದಕ್ಷಿಣ ಭಾರತವನ್ನು 400 ವರ್ಷಗಳವರೆಗೆ ಆಳ್ವಿಕೆಯನ್ನು ಮಾಡಿದಂತಹ ಮನೆತನ ಯಾವುದು ಅಂದರೆ ಶಾತವಾಹನರ ಮನೆತನ. ಈ 400 ವರ್ಷಗಳಲ್ಲಿ ಸರಿಸುಮಾರು 30 ಅರಸರು ಕರ್ನಾಟಕವನ್ನು ಅಂದರೆ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ್ರು ಅಂತ ಹೇಳುತ್ತೆ. ಯಾವ ಪುರಾಣ ಅಂದರೆ ಮತ್ಸ್ಯ ಪುರಾಣ. ಈ ಶಾತವಾಹನರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಶಾಸನ ಯಾವುದು ಅಂದರೆ ಶಾತವಾಹನರಿಗೆ ಸಂಬಂಧಪಟ್ಟಂತಹ ಒಂದು ಮೂಲ ಕರ್ನಾಟಕದಲ್ಲಿ ದೊರೆತಂತಹ ಶಾಸನ ಯಾವುದು ಅಂತಂದರೆ ಹಿರೇಹಡಗಲಿ ಶಾಸನ. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಶಾತವಾಹನರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ದೊರೆತ ಏಕೈಕ ಶಾಸನ ಅಂತಂದರೆ ಹಿರೇಹಡಗಲಿ ಶಾಸನ. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಮೂಲ ಹಿನ್ನೆಲೆಯನ್ನು ಗಮನಿಸಿದಾಗ, ಅಶೋಕನ ಶಾಸನವನ್ನು ಗಮನಿಸಿದಾಗ, ಹಿರೇಹಡಗಲಿ ಶಾಸನ ಗಮನಿಸಿದಾಗ, ಮತ್ಸ್ಯ ಪುರಾಣ ಗಮನಿಸಿದಾಗ, 12ನೇ ಬಂಡೆಗಲ್ಲು ಶಾಸನ ನಾವು ನೋಡಿದಾಗ ಕನ್ನಡ ನೆಲದಲ್ಲಿ ಸಿಕ್ಕಂತಹ ಏಕೈಕ ಮೂಲ ಅಂದರೆ ಅದು ಬಳ್ಳಾರಿಯ ಹಿರೇಹಡಗಲಿ ಶಾಸನ. ಶಾತವಾಹನರ ಮೂಲದ ಬಗ್ಗೆ ದೊರೆತಂತಹ ಕರ್ನಾಟಕದಲ್ಲಿ ದೊರೆತ ಏಕೈಕ ಶಾಸನ ಆಗಿರುತ್ತೆ. ಈ ಶಾತವಾಹನರ ಮನೆತನದ ಆರಂಭದ ದೊರೆ ಯಾರು ಅಂದರೆ ಸಿಮುಖ. ಶಾತವಾಹನ ವಂಶದ ಸ್ಥಾಪಕ ಯಾರು ಅಂದರೆ ಸಿಮುಖ. ಇಲ್ಲಿ ನೋಡಿ, ಇವರು ಮೌರ್ಯರ ಪತನದ ನಂತರ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಶ್ರೇಷ್ಠ ಮನೆತನ ಯಾವುದು ಅಂತಂದರೆ ಅದು ಶಾತವಾಹನರ ಮನೆತನ. ಈ ಶಾತವಾಹನರ ಮನೆತನ ಸ್ಥಾಪಕ ಯಾರು ಅಂತಂದರೆ ಸಿಮುಖ. ಶಾತವಾಹನ ಮನೆತನದ ಸ್ಥಾಪಕ ಯಾರು ಅಂತಂದರೆ ಸಿಮುಖ. ಈ ಶಾತವಾಹನರ ಮನೆತನದ ರಾಜಧಾನಿ ಯಾವುದು ಅಂತಂದರೆ ಪೈಠಾಣ ಅಂದ್ರು ಒಂದೇ, ಪ್ರತಿಷ್ಠಾನ ಅಂತ ಅಂದ್ರು ಒಂದೇ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರ. ಪೈಠಾಣ ಅಥವಾ ಪ್ರತಿಷ್ಠಾನ ಅನ್ನೋದು ಶಾತವಾಹನರ ರಾಜಧಾನಿಯಾಗಿ ಇವರು ಆಳ್ವಿಕೆಯನ್ನು ಆರಂಭ ಮಾಡ್ತಾರೆ. ಇವರು ಶಾತವಾಹನ ಮನೆತನ ಇದೆಯಲ್ಲ, ಇವರು ಯಾವ ನದಿಯ ದಂಡೆಯ ಮೇಲೆ ಕಟ್ತಾರೆ ಅವರು ಸಾಮ್ರಾಜ್ಯ ಅಂತಂದರೆ ಗೋದಾವರಿ ನದಿಯ ದಂಡೆಯ ಮೇಲೆ. ಗೋದಾವರಿಯ ನದಿಯ ದಂಡೆಯ ಮೇಲೆ ಕಟ್ಟಿದಂತಹ ಒಂದು ಸುಂದರವಾದ ಸಾಮ್ರಾಜ್ಯ ಯಾವುದು ಅಂತಂದರೆ ಅದು ಶಾತವಾಹನರ ಸಾಮ್ರಾಜ್ಯ. ಈ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಯಾರು ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನ ಮನೆತನದ ಅತ್ಯಂತ ಶ್ರೇಷ್ಠ ಅರಸ ಯಾರು ಅಂದರೆ ಗೌತಮಿ ಪುತ್ರ ಶಾತಕರ್ಣಿ. ಈ ಶಾತವಾಹನ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಾಗಿತ್ತು ಅಂದರೆ ವರುಣ ಅಂತ ಕೂಡ ಕರಿತೀವಿ, ಅಥವಾ ಮಳೆರಾಯ ಅಂದ್ರೂ ಕೂಡ ಒಂದೇ, ವರುಣ ಅಂತಂದ್ರು ಒಂದೇ. ಈ ಶಾತವಾಹನ ರಾಜ್ಯದ ಲಾಂಛನ ಯಾವುದು ಅಂದರೆ ವರುಣ. ಇವರ
ಆಳ್ವಿಕೆಯ ಆಡಳಿತ ಭಾಷೆ ಯಾವುದಾಗಿತ್ತು ಅಂದರೆ ಪ್ರಾಕೃತ ಭಾಷೆ. ಶಾತವಾಹನರ ರಾಜ್ಯ ಭಾಷೆ ಯಾವುದು ಆಗಿತ್ತು ಅಂದರೆ ಪ್ರಾಕೃತ ಭಾಷೆ. ಹೀಗೆ ಗೋದಾವರಿ ನದಿಯ ದಂಡೆಯ ಮೇಲೆ ಒಂದು ಸುಂದರವಾದ ಮನೆತನ ಸ್ಥಾಪನೆಯಾಗುತ್ತೆ. ಅದು ಯಾವುದು ಅಂದರೆ ಶಾತವಾಹನ ಮನೆತನ. ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಮನೆತನ ಶಾತವಾಹನ ಮನೆತನ. ಶಾತವಾಹನ ಮನೆತನದ ಸ್ಥಾಪಕ ಸಿಮುಖ. ಶಾತವಾಹನ ಮನೆತನದ ರಾಜಧಾನಿ ಯಾವುದು ಅಂದರೆ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತ ಕರಿತೀವಿ. ಶಾತವಾಹನ ರಾಜ್ಯ ಲಾಂಛನ ಯಾವುದು? ವರುಣ. ಶಾತವಾಹನ ವಂಶದ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರು ಅಂತಂದರೆ ಗೌತಮಿಪುತ್ರ ಶಾತಕರ್ಣಿ. ಇವರ ಆಡಳಿತ ಭಾಷೆ ರಾಜ್ಯ ಭಾಷೆ ಯಾವುದು ಆಗಿತ್ತು ಅಂದರೆ ಪ್ರಾಕೃತ ಭಾಷೆ. ಯಾವ ನದಿಯ ದಂಡೆಯ ಮೇಲೆ ಈ ಮನೆತನ ಆರಂಭ ಆಗುತ್ತೆ ಅಂದರೆ ಗೋದಾವರಿ ನದಿಯ ದಂಡೆಯ ಮೇಲೆ. ಈ ಶಾತವಾಹನ ಮನೆತನದ ಆರಂಭದ ದೊರೆ ಯಾರಾಗಿದ್ರು ಅಂದರೆ ಸಿಮುಖ. ಶಾತವಾಹನ ಸಾಮ್ರಾಜ್ಯದ ಶಾತವಾಹನ ಮನೆತನದ ಆರಂಭದ ದೊರೆ ಯಾರು ಅಂದರೆ ಸಿಮುಖ. ಈ ಸಿಮುಖನ ಕಾಲಾವಧಿ ನೋಡ್ತಾ ಬಂದರೆ ಯಾವ ರೀತಿ ಇದೆ ಅಂದರೆ ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಪೂರ್ವ 235ರಿಂದ 213ರವರೆಗೂ ಅಂದರೆ ಸುಮಾರು 22 ವರ್ಷಗಳ ಕಾಲ ಈ ಸಿಮುಖ ಶಾತವಾಹನರ ಮೂಲ ದೊರೆಯಾಗಿ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. ಈ ಸಿಮುಖನ ಕಾಲಾವಧಿ ನಾವು ನೋಡಿದ್ವಿ. ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಪೂರ್ವ 213ರವರೆಗೂ ಇವರು ಆಳ್ವಿಕೆ ಮಾಡ್ತಾರೆ. ಈತ ಶಾತವಾಹನರ ಮನೆತನದ ಸ್ಥಾಪಕ ಅಂತ ಕೂಡ ಗುರುತಿಸ್ತೀವಿ. ಮತ್ತು ಈತ ಶಾತವಾಹನರ ಮನೆತನದ ಸ್ಥಾಪಕ. ಈತ ಕಣ್ವ ಅಂತ ಒಂದು ಮನೆತನ ಸಾಮ್ರಾಜ್ಯ ಕಂಡು ಬರುತ್ತೆ. ಕಣ್ವ ಸಾಮ್ರಾಜ್ಯ. ಈ ಕಣ್ವ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿರುವಂತಹ ಸುಶರ್ಮ. ಕಣ್ವ ಮನೆತನದ ಕೊನೆಯ ದೊರೆ ಯಾರು ಅಂದರೆ ಸುಶರ್ಮ. ಈ ಸುಶರ್ಮನನ್ನು ಗೋದಾವರಿ ನದಿಯ ದಂಡೆಯ ಮೇಲೆ ಸೋಲಿಸಿ ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಿದ ಯಾರು ಅಂದರೆ ಈ ಸಿಮುಖ. ಈ ಸಿಮುಖನ ಆರಂಭದ ರಾಜಧಾನಿ ಯಾವುದಾಗಿತ್ತು ಅಂದರೆ ಶ್ರೀಕಾಕುಳಂ. ನೋಡಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂದರೆ ಶಾತವಾಹನರ ರಾಜಧಾನಿ ಅಂತಂದರೆ ಪ್ರತಿಷ್ಠಾನ ಪೈಠಾಣ ಅಂತ ಹಾಕಬೇಕು. ಸಿಮುಖನ ರಾಜಧಾನಿ ಯಾವುದಾಗಿತ್ತು ಅಂದರೆ ಶ್ರೀಕಾಕುಳಂ ಅಂತ ಹಾಕಬೇಕು. ಈತ ಸಿಮುಖನ ಆರಂಭದ ರಾಜಧಾನಿ ಯಾವುದಾಗಿತ್ತು ಅಂದರೆ ಶ್ರೀಕಾಕುಳಂ. ಈತನಿಗೆ ಉಪದೇಶ ಅಥವಾ ಮಾರ್ಗದರ್ಶನ ಗುರು ಅಂತ ಕರಿತೀವಿ. ಆ ಗುರು ಆಗಿ ಯಾರು ಇವರಿಗೆ ಮಾರ್ಗದರ್ಶನ ನೀಡ್ತಾರೆ ಸಿಮುಖನಿಗೆ ಅಂತಂದರೆ ಕುಂದಾಚಾರ್ಯರು. ಗುರು ಕುಂದಾಚಾರ್ಯರು ಎನ್ನುವ ಗುರುಗಳು ಈ ಸಿಮುಖನಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಮತ್ತು ಇದಲ್ಲದೆ ನಾಸಿಕ್ ಶಾಸನದಲ್ಲಿ ಈ ಸಿಮುಖನ ಬಗ್ಗೆ ಉಲ್ಲೇಖ ಆಗಿದೆ. ಈ ಸಿಮುಖನ ಬಗ್ಗೆ ಎಲ್ಲಿ ಉಲ್ಲೇಖ ಆಗಿದೆ ಅಂದರೆ ನಾಸಿಕ್ ಶಾಸನ. ಈ ನಾಸಿಕ್ ಶಾಸನ ಯಾರಿಗೆ ಸಂಬಂಧಪಟ್ಟಿದೆ ಅಂತಂದರೆ ಸಿಮುಖನಿಗೆ ಸಂಬಂಧಪಟ್ಟಿದೆ. ಇದು ಯಾರು ಹೊಡಿಸಿದ್ದಾರೆ ಅಂದರೆ ಗೌತಮಿಪುತ್ರ ಶಾತಕರ್ಣಿ. ಈ ಗೌತಮಿಪುತ್ರ ಶಾತಕರ್ಣಿಯ ನಾಸಿಕ್ ಶಾಸನದಲ್ಲಿ ಏನಂತ ಉಲ್ಲೇಖ ಆಗಿದೆ, ಯಾರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಈ ಸಿಮುಖನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಯಾವ ಶಾಸನದಲ್ಲಿ ಅಂದರೆ ನಾಸಿಕ್ ಶಾಸನದಲ್ಲಿ. ಈ ನಾಸಿಕ್ ಶಾಸನದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾನೆ ಸಿಮುಖನ ಬಗ್ಗೆ ಅಂತಂದರೆ ಈ ಸಿಮುಖನು ಅಂದರೆ ಕ್ಷತ್ರಿಯರ ದರ್ಪವನ್ನು ಮುರಿದಂಥ ವ್ಯಕ್ತಿ ಯಾರು ಅಂದರೆ ಸಿಮುಖ ಅಂತ ಉಲ್ಲೇಖ ಮಾಡಿದ್ದಾರೆ. ಎಲ್ಲಿ ಅಂತಂದರೆ ನಾಸಿಕ್ ಶಾಸನದಲ್ಲಿ. ಅಷ್ಟೇ ಅಲ್ಲದೆ ಇನ್ನೊಂದು ಶಾಸನ ಕಂಡುಬರುತ್ತೆ, ನಾನಗಡ ಶಾಸನ. ಈ ನಾನಗಡ ಶಾಸನದಲ್ಲಿ ಸಿಮುಖನ ಬಗ್ಗೆ ಏನಂತ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ರಾಯಸಿಮುಖ ಅಂತ ಯಾವ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದರೆ ನಾನಗಡ ಶಾಸನದಲ್ಲಿ. ಹಾಗಂದ್ರೆ ನಾಸಿಕ್ ಶಾಸನ
ಮತ್ತು ನಾನಾಗಡ ಶಾಸನ, ಹಿರೇಹಡಗಲ್ಗಿ ಶಾಸನ ಆಗಿರ್ಬೋದು, ಸರ್ವಧರ್ಮ ಕಾತಂತ್ರ ವ್ಯಾಕರಣ ಆಗಿರ್ಬೋದು, ಗುಣಾಢ್ಯನ ಬೃಹತ್ ಕಥಾ ಆಗಿರ್ಬೋದು, ಹಾಲ ಬರೆದಂತಹ ಗಾಥಾ ಸಪ್ತಸತಿ ಗ್ರಂಥ ಆಗಿರ್ಬೋದು. ಇವೆಲ್ಲ ಶಾಸನಗಳು, ಇವೆಲ್ಲ ಕೃತಿಗಳು ಯಾರ ಬಗ್ಗೆ ತಿಳಿಸುತ್ತವೆ ಅಂದರೆ ಶಾತವಾಹನರ ಬಗ್ಗೆ ತಿಳಿಸುತ್ತವೆ. ಇವೆಲ್ಲ ಸಾಹಿತ್ಯಗಳ ಮೂಲ ಆಧಾರಗಳು, ಶಾತವಾಹನರ ಮೂಲ ಆಧಾರಗಳು ಅಂತ ನೋಡ್ತೀವಿ. ಇಷ್ಟು ನಮಗೆ ಸಿಮುಖನ ಬಗ್ಗೆ ಗೊತ್ತಿದ್ರೆ ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ಹಾಲರಾಜನ ಬಗ್ಗೆ ತಿಳಿದುಕೊಳ್ಳೋಣ.